ಏನೋ ಮಂಗ್ಯ? ಯಾಕೋ ಕೊಬ್ಬ? ಯಾಕ್ಲಾ ಏನಾಯ್ತು? ಮತ್ತೆ ಏನೋ ಮಂಗ್ಯ ಅಂತೀಯಾ? ಹಂಗ್ ಕೇಳಿಸ್ತನ್ಲ ನಿಂಗೆ? ನಾನ್ ಹೇಳಿದ್ದು ಏನೋ ಬಂದ್ಯಾ ಅನ್ನೋದು ನಿಂಗೇನೋ ಮಂಗ್ಯ ಅಂತ ಕೇಳಿಸಿದೆ. ಮೊದ್ಲೋಗಿ ಕಿವಿ ಟೆಸ್ಟ್ ಮಾಡಿಸ್ಕೊಳ್ಳ. ಓ ಹಂಗಂತ್ಯಾ? ಓಕೆ ಓಕೆ. ಏನ್ಲಾ ಸಮಾಚಾರವಾ ಬಂದಿದ್ದು? ಏನ್ಲಾ ಅದು? ಅದು ನೆನೆ ಒಂದ್ ಮೊಬೈಲ್ ಅಲ್ಲಿ ರಿಂಗ್ ಟೋನ್ ಲಾ ತುಂಬಾ ಚೆನ್ನಾಗಿ ಕೇಳಿಸ್ತಿತ್ತು, ಅದಕ್ಕೆ ಅದನ್ನ ಹೇಳ್ತಾ ಇದ್ದೀನಿ. ಅಯ್ಯ ನಿನ್ ಮಕ್ಕೆ ಬಂದ್ ವಿಚಾರ ಏನ್ಲಾ? ನಮ್ ಮನೆಗೆ ಇವತ್ ಸಾಯಂಕಾಲ ಬಾ ನೀನು ಊಟಕ್ಕೆ. ಯಾಕ್ಲಾ? ಇವತ್ತು ನಮ್ ಮನೇಲಿ ಗೆಟ್ ಟುಗೆದರ್ ಪಾರ್ಟಿ ಇದೆ. ಅವ್ರಿಬ್ರಿಗೂ ಹೇಳಿದ್ದೀನಿ ಬರ್ತೀನಿ ಅಂದಿದ್ದಾರೆ, ನೀನು ಬಾ. ಹೌದಾ, ಸರಿ ಬರ್ತೀನಿ ಬಿಡ್ಲಾ. ವಾ ಬನ್ರಪ್ಪ, ಇರು ನಮ್ಮ ಅಜ್ಜಿನ ನಿಮ್ಗೆಲ್ಲ ಪರಿಚಯ ಮಾಡಿಸ್ತೀನಿ. ಅಜ್ಜಿ ಬಾ, ನಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ನಿಂಗೆ ತೋರಿಸ್ತೀನಿ. ಓ ಏನ್ ಸೀಮೆಗಿಲ್ದಿರೋ ನಿನ್ ಫ್ರೆಂಡ್ಸು? ನಾ ಕಂಡಿಲ್ವೇ? ಸರಿ ಬಾ ಅಜ್ಜಿ ಹೋಗೋಣ. ಇವ್ರೇನಾ ನಿನ್ ಫ್ರೆಂಡ್ಸು? ಹೌದು, ಇವ್ರು 3 ಜನ. ವಾ ಏನ್ ನಿನ್ ಹೆಸರು? ಏನ್ ಮಾಡ್ತೀಯ ನೀನು? ಬಸ್ಯಾ ಅಂತ. ನಾನು ಅಂಗಡಿ ಮಾಡಿಕೊಂಡಿದ್ದೀನಿ. ಏನ್ ಅಂಗಡಿ? ರೇಷನ್ ಅಂಗಡಿಯ. ಹೌದಾ, ಮತ್ತೆ ಇಲ್ಲಿ ಬಂದಿದ್ಯಾ? ಅಂಗಡಿ ಯಾರು ನೋಡ್ಕೋತಾರೆ? ನಮ್ಮಪ್ಪ ಇರ್ತಾರೆ, ನಾನು ಆಮೇಲೆ ಹೋಗ್ತೀನಿ. ಓ ಸರಿ ಸರಿ. ಎಷ್ಟು ಇನ್ಕಮ್ ಬರುತ್ತೆ ತಿಂಗಳಿಗೆ? ತಕ್ಕ ಮಟ್ಟಿಗೆ ಬರುತ್ತೆ. ಮದ್ವೆ ಗಿದ್ವೆ ಆಗಿದ್ಯಾ? ನಾನು ಹುಡುಗಿನ ನೋಡ್ತಿಲ್ಲ, ಹುಡುಗಿನೂ ನಾನು ನೋಡ್ತಿಲ್ಲ. ಅದಕ್ಕೆ ಗುಂಡ್ರು ಗೋವಿ ತರ ಅಲಿತಾ ಇದೀಯಾ. ಮಾಡ್ಕೋ ಬೇಗ. ಅಜ್ಜಿ ನೀ ಸುಮ್ನಿರು, ಏನ್ ಮಾತಾಡ್ತಿದ್ಯಾ? ನೀ ಸುಮ್ನಿರ್ಲಾ, ನಂಗೆ ಗೊತ್ತು ಎಲ್ಲ. ನೀವೇನ್ ಮಾಡ್ತೀರಾ? ನಮ್ದು ಹೋಟೆಲ್ ಉಂಟು. ನಿಮ್ಗೆ ಮದ್ವೆ ಆಗಿದ್ಯೋ? ಹೌದು, 2 ಹೆಂಡತಿ 1 ಮಗು. ಅಲ್ಲ, 1 ಹೆಂಡತಿ 2 ಮಕ್ಳು. ಓ ಹೌದಾ, ಸರಿ. ಎಲ್ರು ಊಟ ಮಾಡ್ಕೊಂಡು ಹೋಗಿ. ಆಯ್ತಾಯ್ತು. ಅಲ್ಲ ಕಣ್ಲಾ ಡಿಕಾಕ್ಷನ್ ಡಿಂಕು, ನಿಮ್ ಅಜ್ಜಿ ಯಾಕ್ಲಾ ನನ್ ಮದ್ವೆ ಯೋಚನೆ? ಅವ್ರೇನ್ ಮದ್ವೆ ಬ್ರೋಕರ? ಏ ಇಲ್ಲ, ನಮ್ಮ ಅಜ್ಜಿಗೆ ಮದ್ವೆ ಆಗ್ತಿರೋ ಹುಡುಗರು ಕಂಡ್ರೆ ಸ್ವಲ್ಪ ಕೋಪ ಜಾಸ್ತಿ. ಅಂದ್ರೆ ಜಾಸ್ತಿ ತರಲೆ ಮಾಡ್ತಾರೆ, ಅವ್ರ ಜೊತೆ ಸೇರ್ಬೇಡ ಅಂತ ನಂಗೆ ಹೇಳ್ತಾ ಇರ್ತಾರೆ. ಹೋಗ್ಲಾ ಕಂಡೀನಿ. ಏನ್ ನಾವೇನ್ ನಿನ್ ಬೇಡ್ಕೊಂಡಿದ್ವಾ ಬಂದ್ ನಮ್ ಜೊತೆ ಸೇರ್ಕೊ ಅಂತ? ನೀನೇ ಬಂದಿದ್ದು, ಏನ್ರಲ್ಲ ಹೇಳ್ತೀರಾ? ಹೋಗ್ಲಿ ಬಿಡು ಮರಯ್ಯ. ಅವ್ರೇನೋ ಕೇಳಿದ್ರು ಪಾಪ, ಯಾರು ಗೊತ್ತು, ಅವ್ರ ಕಡೆ ಯಾವ್ದೋ ಹುಡುಗಿ ಇರ್ಬೋದು, ನಿಂಗೆ ಮದ್ವೆ ಮಾಡ್ಸೋಣ ಅಂತ ಕೇಳಿರ್ಬೋದು. ದೊಡ್ಡವ್ರು ಹೇಳಿಲ್ವೇ, ಗುಣ ನೋಡಿ ಹೆಣ್ಣು ಕೊಡಿ, ಮನ್ಸು ನೋಡಿ ಸಾಲ ನೀಡಿ ಅಂತ? ಅವರು ನಿನ್ನ ಗುಣ ಟೆಸ್ಟ್ ಮಾಡಿದ್ರು ಅನ್ಸತ್ತೆ ಮರಯ್ಯ. ಇದ್ಯಾವ್ದ್ಲಾ ನಿಂದು ಮನ್ಸು ನೋಡಿ ಸಾಲ ನೀಡಿ ಅಂತ ಹೊಸದಾಗಿ? ಹೌದು ಮರಯ್ಯ, ಸಾಲ ಕೊಡ್ಬೇಕಾದ್ರೆ ಮನೆ ಕಾರು ಒಡವೆ ನೋಡಿ ಕೊಟ್ರೆ ಅದ್ರ ಮೇಲೆ ಆಲ್ರೆಡಿ ಸಾಲ ಇದ್ರೆ ಹೆಂಗ್ ಗೊತ್ತಾಗತ್ತೆ ಮರಯ್ಯ? ಅದೇ ಒಳ್ಳೆ ಮನ್ಸಿದ್ದವನಿಗೆ ಅಗತ್ಯವಿದ್ದಾಗ ಕೊಟ್ರೆ ಎಲ್ಲಿದ್ರು ಹುಡ್ಕೊಂಬಂದು ವಾಪಸ್ ಕೊಡ್ತಾನಲ್ವಾ? ಹೌದ್ಲಾ, ಹುಡ್ಕೊಂಬಂದು ವಾಪಸ್ಸು ಕೊಡ್ತಾನೆ. ಏನ್ಲಾ ಡಿಂಕು, ಊಟ ಗೀಟ ಹಾಕ್ತಾರ ಹಿಂಗ್ಲಾ? ಹೋಗೋಣ ಇರು, ಇನ್ನು ಯಾರು ಶುರು ಮಾಡಿಲ್ಲ. ನಾವು ಮೊದ್ಲು ಹೋದ್ರೆ ಬರ್ಗೆಟ್ಟವ್ರು ಹೆಂಗ್ ಮುಗ್ತಾರ ನೋಡು ಅಂತ ಆಡ್ಕೋತಾರಷ್ಟೇ. ಆಡ್ಕೊಂಡ್ರೆ ಆಡ್ಕೊಳ್ಳಿ ಬಿಡ್ಲಾ, ನಮ್ಗೇನ್ ತೊಂದ್ರೆ ಇಲ್ಲ ಕಣ್ಲಾ. ಒಟ್ನಾಗ 1 ಐಟಮ್ ಕೂಡ ಮಿಸ್ ಮಾಡದೆ ಎಲ್ಲಾ ಐಟಮ್ ಸಿಗ್ಬೇಕು, ಅದು ಇಂಪಾರ್ಟೆಂಟ್. ಏನೋ ಅನ್ಕೋತಾರೆ ಅಂತ ಸುಮ್ನಿದ್ರೆ ಆಮೇಲೆ ಮಿಕ್ಕಿದ್ದು ಪಕ್ಕಿದ್ದು ತಿನ್ಕೊಂಡು ಹೋಗ್ಬೇಕಾಗತ್ ಕಣ್ಲಾ. ಮನೇಲಿ ಬೇರೆ ಉಣ್ಣಕ್ ಬರಕಿಲ್ಲ ಅಂತ ಹೇಳಿನಿ. ಬೇಕಾದ್ರೆ ನಾನು ನೋಡ್ಕೊಂಡ್ ಬಂದ್ಬಿಡ್ಲಾ ಏನೇನ್ ಐಟಮ್ ರೆಡಿ ಮಾಡಿದಾರೆ ಅಂತ? ಸರಿ ಇರಪ್ಪ, ನಮ್ಮ ಅಜ್ಜಿನ ಕೇಳ್ಕೊಂಡ್ ಬರ್ತೀನಿ. ನಿಮ್ಮ ಅಜ್ಜಿನ ಕೇಳ್ಕೊಂಡು ಬೇಗ ಬಾ. ಅಜ್ಜಿ ಊಟ ಕೇಳ್ತಾ ಇದಾರೆ ನಮ್ ಫ್ರೆಂಡ್ಸ್, ಮಾಡೋದಾ? ಲೇ ಡಿಂಕು, ಆ ಬಸ್ಸಿನ ಜೊತೆ ಜಾಸ್ತಿ ಸೇರ್ಬಿಡಕಂಡ್ಲಾ. ಯಾಕಜ್ಜಿ? ಅವನು ಸ್ವಲ್ಪ ತರಲೆ ಜಾಸ್ತಿ ಅನ್ಸತ್ತೆ. ಸರಿ ಊಟಕ್ಕೆ ಏನ್ ಮಾಡ್ಲಿ ಈಗ? ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ನಿನ್ ತಲೆಗೆ ಬಂದಿದ್ದೆ ನೀನ್ ಮಾಡೋದು. ಆಯ್ತು ಬಿಡು, ನಾನು ಹೋಗ್ತೀನಿ. ಅದು ಕೇಳ್ದೆ ಕಣ್ಲಾ, ಸ್ವಲ್ಪ ಹೊತ್ತಂತೆ ರೆಡಿ ಆಗ್ತಾ ಇದೆ, ಹಾಕ್ತಾರಂತೆ ಊಟಕ್ಕೆ. ಹಸಿವು ಕಣ್ಲಾ, ಅಷ್ಟೊಂದು ಹಸಿವಿದ್ರೆ ಉದ್ದದ್ದು ಬಂದಿದೆ, ತಿಂತೀಯಾ? ಹೋಗ್ಲಾ, ಬನ್ ಯಾರಿಗ್ ಬೇಕು? ನೀನೇ ತಿನ್ನು, ನಾನು ಹೋಯ್ತೀನಿ. ಇರು ಮರಯ್ಯ, ಸ್ವಲ್ಪ ಹೊತ್ತು ಊಟ ಮಾಡಿ ಹೋಗಂತೆ. ಇಲ್ಲ ಕಣ್ಲಾ, ನಂಗೆ ಟೈಮ್ ಇಲ್ಲ, ನಾನು ಬರ್ತೀನಿ. ನೀವು ಊಟ ಮಾಡ್ಕೊಂಡು ಆಮೇಲೆ ಬನ್ರಿ. ಅಂಗಡಿ ಹೋಗ್ತಿದ್ರೆ ನಮ್ಮ ಅಪ್ಪ ಬೈತಾರ ಕಣ್ಲಾ. ಪಾರ್ಸಲ್ ಏನಾದ್ರು ಕೊಟ್ ಕಳಿಸ್ಲಾ ಬಸ್ಸಿಯ ನಿಂಗೆ? ನಿನ್ ಮಕ ಮುಚ್ಚ, ಬಂದಾಗ ಕೊಡ್ದಿದ್ದವನು ಇನ್ ಪಾರ್ಸಲ್ ಕೊಟ್ಟಿಯೇ? ನಿಂಗೂ ಸೇರ್ಸಿ ಅಡಿಗೆ ಮಾಡಿದಾರ ಕಣ್ಲಾ. ನೀನ್ ಊಟ ಮಾಡದೇ ಇದ್ರೆ ಅಜ್ಜಿ ಬೇಜಾರ್ ಮಾಡ್ಕೋತಾರೆ. ಬೇಜಾರ್ ಮಾಡ್ಕೊಂಡಾರು ಅಂತ ಇಲ್ಲೇ ಇದ್ರೆ ನಮ್ಮ ಅಪ್ಪ ಬೆಲ್ಟ್ನಾಗ ಬಾರಿಸ್ತಾರಷ್ಟೇ. ಏಟ್ ತಿನ್ನೋದು ನಾನಯ್ಯ, ನೀನಲ್ಲ. ಹೋಗ್ಲಾ ಸುಮ್ಕೆ. ಬಸ್ಸಿಯ ಇರು.